ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯ ಹಾಗೂ ಗೆಳೆಯರ ಬಳಗದಿಂದ ಗೌರವ ಸನ್ಮಾನ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೋಹನ್ ಜಾಧವ್ ಅವರಿಗೆ ಲೋಕಾಪುರ ಪಟ್ಟಣದಲ್ಲಿ ಆತ್ಮೀಯ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಲೋಕಾಪುರ ಪಟ್ಟಣದ ನಿವಾಸಿ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯ ಸೈಯದ್ ಚಿತ್ರಭಾನು ಕೋಟಿ ಹಾಗೂ ಗೆಳೆಯರ ಬಳಗದ ವತಿಯಿಂದ ಮೋಹನ್ ಜಾಧವ್ ಅವರನ್ನು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೋಹನ್ ಜಾಧವ್, ಸಮಾಜದ ಅಭಿವೃದ್ಧಿ, ಸಂಘಟನೆ, ಬಲವರ್ಧನೆ ಹಾಗೂ ಎಲ್ಲ ಸಮುದಾಯಗಳೊಂದಿಗೆ ಸೌಹಾರ್ದತೆಯಿಂದ ಕಾರ್ಯನಿರ್ವಹಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಈ ರೀತಿಯ ಆತ್ಮೀಯ ಸನ್ಮಾನಕ್ಕೆ ಸೈಯದ್ ಚಿತ್ರಭಾನುಕೋಟಿ ಹಾಗೂ ಗೆಳೆಯರ ಬಳಗಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ಬೈರಕ್ದಾರ್ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು, ವಿವಿಧ ಗಣ್ಯರು, ಬಾಂಧವರು ಹಾಗೂ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದು ನೂತನ ರಾಜ್ಯಾಧ್ಯಕ್ಷರಿಗೆ ಶುಭ ಹಾರೈಸಿದರು. ಸನ್ಮಾನಗಳು ನಿಮ್ಮ ಪ್ರೀತಿ ಮುಂದೆ ಇದು ಸಾಂಗ್ ಅಲ್ಲ, ಇದು ಸಾಂಗ್ ದೊಡ್ಡದು ಪ್ರಶ್ನೆ ಇಲ್ಲ, ಪ್ರೀತಿ ದೊಡ್ಡದು. ನೀವೇನ ಸೈಯದ್ ಚಿತ್ರಭಾನು ಕೋಟಿ ಅವರು, ಅಂಜುಮನ್ ಕಮಿಟಿ ಅವರು, ಎಲ್ಲ ಸಮಾಜದ ಮುಖಂಡರು, ಹಿರಿಯರು, ಆತ್ಮೀಯ ಸ್ನೇಹಿತರು ಇವೆಲ್ಲ ಕೂಡಿ ಒಂದು ನನಗೆ ಯಾವ್ದು ಪ್ರೀತಿ ವಿಶ್ವಾಸ ತೋರಿಸಿರಿ. ಈ ಪ್ರೀತಿ ವಿಶ್ವಾಸ ಜೊತೆ ಬರ್ದಂಗೆ ನಾನು ಇರ್ತೀನಿ, ಜೊತೆ ತರುದಿಲ್ಲ. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದಾಗಿ ದೇಶ ಕಟ್ಟಬೇಕಾಗಿದೆ, ಮತ್ತೊಂದೇನಿಲ್ಲ. ನಾವು ಏನಾರ ಒಂದು ಸರ್ಕಾರದ ಅನುಕೂಲತೆ ಪಡೆಯಕ್ಕೆ ನಾವು ಸಂಘಟನೆ ಆಗ್ಬೇಕು. ಅನುಕೂಲತೆ ಎದಕ್ ಬೇಕು? ಸರ್ಕಾರದ ಅನುಕೂಲತೆ ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಅಭಿವೃದ್ಧಿಗೋಸ್ಕರ ಅನುಕೂಲತೆ ಪಡೆಯಕ್ಕೆ ನಾವೆಲ್ಲ ಒಂದಾಗಿ ಸಂಘಟನೆ ಮಾಡಬೇಕು. ಅದನ್ನ ಬಿಟ್ರೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಒಂದೇ ತಾಯಿ ಮಕ್ಕಳಾಗಿ, ಒಂದೇ ದೇಶದ ನಾಗರಿಕರಾಗಿ, ಒಂದೇ ತಾಯಿ ಮಕ್ಕಳಂತೆ ಸಹೋದರಂತೆ ಬಾಳುನು ಅಂತೇಳಿ ಸಂದರ್ಭ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಿಮ್ಮ ಪ್ರೀತಿ, ನಮ್ಮ ಪ್ರೀತಿ ಸದಾ ಯಾವತ್ತೂ ಇದೇ ತರ ಇರಲಿ. ನೀವು ನಾವು ಕೂಡಿದಾಗ ಎರಡು ಕೈ ಕೂಡಿದಾಗ ಚಪ್ಪಾಳೆ ಆಕೈತೆ, ಒಂದೇ ಕೈಯಿಂದ ಏನೂ ಆಗುದಿಲ್ಲ. ಇದು ದೇಶ ಇಷ್ಟು ದೊಡ್ಡದಾಗಬೇಕಾದ್ರೆ ಎಲ್ಲರೂ ಕೂಡಿವತ್ತಾಗೈತೆ, ಒಬ್ಬರಿಂದ ಯಾವುದೂ ಶಾಶ್ವತ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಕೂಡಿ ಇರುನು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನೀವು ಮತ್ತೊಮ್ಮೆ ನನಗೆ ಸೈಯದ್ ಚಿತ್ರಭಾನು ಕೋಟಿ ಅವರು ಮತ್ತು ತಮ್ಮೆಲ್ಲ ಅಂಜುಮನ್ ಕಮಿಟಿ ಅವರು ನನಗೇನು ಪ್ರೀತಿ ವಿಶ್ವಾಸ ಸನ್ಮಾನಿಸಿರಿ ಮನೆ ಕರೆದ. ಇದ್ರ ಮುಂದೆ ನಾನು ಬಹಳ ಸಣ್ಣವ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೂ ತರುದಿಲ್ಲ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು